ಪ್ರಕರಣ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ಯುದ್ಧಕ್ಕೆ ಅಷ್ಟೇ ಅಲ್ಲ, ಪ್ರತಿಭಟನೆಯ ಅಸ್ತ್ರಕ್ಕೂ ಕೂಡ ಇದು ಕಾರಣವಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಪೋಸ್ಟರ್ ವಾರ್ ಶುರುವಾಗಿದೆ. ವೀಕ್ಷಕರೇ, ನಿನ್ನೆಯಿಂದಾನೇ ಕೂಡ ಪೋಸ್ಟರ್ ವಾರ್ ಭರ್ಜರಿಯಾಗಿ ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ರಿ. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ಹಾಗೇನೆ ಫೀಲ್ಡ್ ಅಲ್ಲೂ ಅಷ್ಟೇ. ಕಾಂಗ್ರೆಸ್ನಿಂದ ಬಿಜೆಪಿ ಶಾಸಕನ ಫೋಟೋ ಪೋಸ್ಟ್ ಮಾಡಲಾಗಿದೆ. ಶಾಸಕ ಬಸವರಾಜ ಮತ್ತಿಮೂಡ್ ಫೋಟೋವನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ. ಯಾವ ರೀತಿನಲ್ಲಿ ಅಂದ್ರೆ, ಈ ಬಿಜೆಪಿ ಶಾಸಕ ಯಾರು ಗೊತ್ತೇ ಅಂತ ಕಲಬುರಗಿಯ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಹಿಂಗೆಲ್ಲ ಸ್ಲೇಟ್ ಹಿಡ್ಕೊಂಡು ನಿಂತಿರೋ ಬಸವರಾಜ್ ಮತ್ತಿಮೂಡ ಅಂತ ಕಾಂಗ್ರೆಸ್ ಪೊಲೀಸ್ ಠಾಣೆಯಲ್ಲಿ ಸ್ಲೇಟು ಹಿಡಿದು ನಿಂತ ಈ ಬಿಜೆಪಿ ಶಾಸಕ ಯಾರು ಗೊತ್ತೇ ಅಂತ ಹಿಂದಿನ ಯಾವುದೋ ಪ್ರಕರಣವನ್ನ ನೆನಪಿಸಿ ಕಾಂಗ್ರೆಸ್ ಪೋಸ್ಟರ್ ವಾರ್ ಮಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಬಸವರಾಜ್ ಮತ್ತಿಮೂಡ ಅವರ ಒಂದು ಹಳೆಯ ಫೋಟೋವನ್ನ ತಗೊಂಡು ಕಾಂಗ್ರೆಸ್ ಪೋಸ್ಟರ್ ವಾರ್ಗೆ ಇಳಿದಿದೆ. ಯಾವ ಫೋಟೋ ಇದು, ಯಾವ ಕೇಸಲ್ಲಿ, ಏನಿದ್ರ ರಹಸ್ಯ ಮಲ್ಲಿಕಾರ್ಜುನ್ ಮರಕಲೆ? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಬಿಜೆಪಿ ಸಾಕಷ್ಟು ಗಂಭೀರವಾಗಿ ಪರಿಗಣಿಸುವ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಮುಗಿಬಿದ್ದಿದೆ ಅಂತ ಹೇಳ್ಬೋದು. ಈಗಾಗಲೇ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡ್ಲೇಬೇಕು. ಯಾಕಂದ್ರೆ ಈ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ನೇರವಾಗಿ ಅವರ ಕಟ್ಟ ಬೆಂಬಲಿಗರಾದ ರಾಜು ಕಪ್ನೂರ್ ಗ್ಯಾಂಗ್ ಕೈವಾಡಿದೆ. ಈಗಾಗಲೇ ಡೆತ್ ನೋಟ್ ಅಲ್ಲಿ ಕೂಡ ಟೆಂಡರ್ ವಿಷಯದಲ್ಲಿ ಈಗಾಗಲೇ ಸಚಿವರನ್ನ ಪ್ರಿಯಾಂಕ್ ಖರ್ಗೆ ಅವರನ್ನ ಈ ಒಂದು ರಾಜು ಕಪ್ನೂರ್ ಸಚಿನ್ ಅವರು ಭೇಟಿ ಮಾಡಿಸಿದ್ದಾರೆ. ಹೀಗಾಗಿ ಅವ್ರು ಕೈವಾಡಿದೆ ಅಂತ ಹೇಳಿ ಸಾಕಷ್ಟು ಉಗ್ರ ಹೋರಾಟ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಸಕ ಮತ್ತಿಮೂಡ್ ಅವರ ಹಳೆಯ ಫೋಟೋವನ್ನ ಈಗಾಗಲೇ ಪೋಸ್ಟರ್ ಮಾಡುವ ಮೂಲಕ ಅಲ್ಲಲ್ಲಿ ಏನಂದ್ರೆ ಪೋಸ್ಟರ್ ವಾರ್ ಏನಂದ್ರೆ ಕಾಂಗ್ರೆಸ್ ಕೂಡ ಆರಂಭ ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಟೋಟಲಿ ಕಾಂಗ್ರೆಸ್ ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರದೇ ತಪ್ಪಿದೆ, ಬಿಜೆಪಿ ಅವ್ರ ಶಾಸಕರಿರ್ಬೋದು ಅವ್ರು ಇರ್ಬೋದು ಅಂತ ಹೇಳಿ ಈಗಾಗಲೇ ಪೋಸ್ಟರ್ ವಾರ್ ನಡೆಸುವ ಮೂಲಕ ಬಿಜೆಪಿ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಟಾಂಗ್ ಕೊಡ್ಲಕ್ ಮುಂದಾಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಸಾವಿನ ಮನೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಒಂದ್ ಕಡೆ ಪೋಸ್ಟರ್ ವಾರ್ ಇರ್ಬೋದು, ಒಂದ್ ಕಡೆ ರಾಜೀನಾಮೆ ವಿಷಯ ಇರ್ಬೋದು, ಒಂದ್ ಕಡೆ ಹೋರಾಟ ಇರ್ಬೋದು. ಹೀಗಾಗಿ ಸಾವಿನ ಮನೆಯಲ್ಲಿ ಎರಡೂ ಪಕ್ಷಗಳು ರಾಜಕೀಯ ನಡೆಸ್ತಾ ಇದ್ದಾರೆ. ಇನ್ನೊಂದೆಡೆ ಆ ಒಂದು ಕುಟುಂಬಸ್ಥರು ಕಣ್ಣೀರ್ ಹಾಕ್ತಾ ಇದ್ದಾರೆ. 10 ದಿವಸ ಆಯ್ತು ಸಹೋದರ ಈಗಾಗಲೇ ಆತ್ಮಹತ್ಯೆ ಶರಣಾಗಿ ಸಾಕಷ್ಟು ಡೆತ್ ನೋಟ್ ಅಲ್ಲಿ ಓಪನ್ ಆಗಿ ಹೆಸರುಗಳಿವೆ, ಆದ್ರೆ ಯಾರಿಗೂ ಕೂಡ ವಶಕ್ಕೆ ತಗೊಂಡಿಲ್ಲ ಅಂತ ಹೇಳಿ ಒಂದ್ ಕಡೆ ಅವ್ರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಆದ್ರೆ ಇವ್ರ ಕಣ್ಣೀರ ಮಧ್ಯೆ ಎರಡು ಪ್ರಕರಣ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ಯುದ್ಧಕ್ಕೆ ಅಷ್ಟೇ ಅಲ್ಲ, ಪ್ರತಿಭಟನೆಯ ಅಸ್ತ್ರಕ್ಕೂ ಕೂಡ ಇದು ಕಾರಣವಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಪೋಸ್ಟರ್ ವಾರ್ ಶುರುವಾಗಿದೆ. ವೀಕ್ಷಕರೇ, ನಿನ್ನೆಯಿಂದಾನೇ ಕೂಡ ಪೋಸ್ಟರ್ ವಾರ್ ಭರ್ಜರಿಯಾಗಿ ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ರಿ. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ಹಾಗೇನೆ ಫೀಲ್ಡ್ ಅಲ್ಲೂ ಅಷ್ಟೇ. ಕಾಂಗ್ರೆಸ್ನಿಂದ ಬಿಜೆಪಿ ಶಾಸಕನ ಫೋಟೋ ಪೋಸ್ಟ್ ಮಾಡಲಾಗಿದೆ. ಶಾಸಕ ಬಸವರಾಜ ಮತ್ತಿಮೂಡ್ ಫೋಟೋವನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ. ಯಾವ ರೀತಿನಲ್ಲಿ ಅಂದ್ರೆ, ಈ ಬಿಜೆಪಿ ಶಾಸಕ ಯಾರು ಗೊತ್ತೇ ಅಂತ ಕಲಬುರಗಿಯ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಹಿಂಗೆಲ್ಲ ಸ್ಲೇಟ್ ಹಿಡ್ಕೊಂಡು ನಿಂತಿರೋ ಬಸವರಾಜ್ ಮತ್ತಿಮೂಡ ಅಂತ ಕಾಂಗ್ರೆಸ್ ಪೊಲೀಸ್ ಠಾಣೆಯಲ್ಲಿ ಸ್ಲೇಟು ಹಿಡಿದು ನಿಂತ ಈ ಬಿಜೆಪಿ ಶಾಸಕ ಯಾರು ಗೊತ್ತೇ ಅಂತ ಹಿಂದಿನ ಯಾವುದೋ ಪ್ರಕರಣವನ್ನ ನೆನಪಿಸಿ ಕಾಂಗ್ರೆಸ್ ಪೋಸ್ಟರ್ ವಾರ್ ಮಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಬಸವರಾಜ್ ಮತ್ತಿಮೂಡ ಅವರ ಒಂದು ಹಳೆಯ ಫೋಟೋವನ್ನ ತಗೊಂಡು ಕಾಂಗ್ರೆಸ್ ಪೋಸ್ಟರ್ ವಾರ್ಗೆ ಇಳಿದಿದೆ. ಯಾವ ಫೋಟೋ ಇದು, ಯಾವ ಕೇಸಲ್ಲಿ, ಏನಿದ್ರ ರಹಸ್ಯ ಮಲ್ಲಿಕಾರ್ಜುನ್ ಮರಕಲೆ? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಬಿಜೆಪಿ ಸಾಕಷ್ಟು ಗಂಭೀರವಾಗಿ ಪರಿಗಣಿಸುವ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಮುಗಿಬಿದ್ದಿದೆ ಅಂತ ಹೇಳ್ಬೋದು. ಈಗಾಗಲೇ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡ್ಲೇಬೇಕು. ಯಾಕಂದ್ರೆ ಈ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ನೇರವಾಗಿ ಅವರ ಕಟ್ಟ ಬೆಂಬಲಿಗರಾದ ರಾಜು ಕಪ್ನೂರ್ ಗ್ಯಾಂಗ್ ಕೈವಾಡಿದೆ. ಈಗಾಗಲೇ ಡೆತ್ ನೋಟ್ ಅಲ್ಲಿ ಕೂಡ ಟೆಂಡರ್ ವಿಷಯದಲ್ಲಿ ಈಗಾಗಲೇ ಸಚಿವರನ್ನ ಪ್ರಿಯಾಂಕ್ ಖರ್ಗೆ ಅವರನ್ನ ಈ ಒಂದು ರಾಜು ಕಪ್ನೂರ್ ಸಚಿನ್ ಅವರು ಭೇಟಿ ಮಾಡಿಸಿದ್ದಾರೆ. ಹೀಗಾಗಿ ಅವ್ರು ಕೈವಾಡಿದೆ ಅಂತ ಹೇಳಿ ಸಾಕಷ್ಟು ಉಗ್ರ ಹೋರಾಟ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಸಕ ಮತ್ತಿಮೂಡ್ ಅವರ ಹಳೆಯ ಫೋಟೋವನ್ನ ಈಗಾಗಲೇ ಪೋಸ್ಟರ್ ಮಾಡುವ ಮೂಲಕ ಅಲ್ಲಲ್ಲಿ ಏನಂದ್ರೆ ಪೋಸ್ಟರ್ ವಾರ್ ಏನಂದ್ರೆ ಕಾಂಗ್ರೆಸ್ ಕೂಡ ಆರಂಭ ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಟೋಟಲಿ ಕಾಂಗ್ರೆಸ್ ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರದೇ ತಪ್ಪಿದೆ, ಬಿಜೆಪಿ ಅವ್ರ ಶಾಸಕರಿರ್ಬೋದು ಅವ್ರು ಇರ್ಬೋದು ಅಂತ ಹೇಳಿ ಈಗಾಗಲೇ ಪೋಸ್ಟರ್ ವಾರ್ ನಡೆಸುವ ಮೂಲಕ ಬಿಜೆಪಿ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಟಾಂಗ್ ಕೊಡ್ಲಕ್ ಮುಂದಾಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಸಾವಿನ ಮನೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ
ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಒಂದ್ ಕಡೆ ಪೋಸ್ಟರ್ ವಾರ್ ಇರ್ಬೋದು, ಒಂದ್ ಕಡೆ ರಾಜೀನಾಮೆ ವಿಷಯ ಇರ್ಬೋದು, ಒಂದ್ ಕಡೆ ಹೋರಾಟ ಇರ್ಬೋದು. ಹೀಗಾಗಿ ಸಾವಿನ ಮನೆಯಲ್ಲಿ ಎರಡೂ ಪಕ್ಷಗಳು ರಾಜಕೀಯ ನಡೆಸ್ತಾ ಇದ್ದಾರೆ. ಇನ್ನೊಂದೆಡೆ ಆ ಒಂದು ಕುಟುಂಬಸ್ಥರು ಕಣ್ಣೀರ್ ಹಾಕ್ತಾ ಇದ್ದಾರೆ. 10 ದಿವಸ ಆಯ್ತು ಸಹೋದರ ಈಗಾಗಲೇ ಆತ್ಮಹತ್ಯೆ ಶರಣಾಗಿ ಸಾಕಷ್ಟು ಡೆತ್ ನೋಟ್ ಅಲ್ಲಿ ಓಪನ್ ಆಗಿ ಹೆಸರುಗಳಿವೆ, ಆದ್ರೆ ಯಾರಿಗೂ ಕೂಡ ವಶಕ್ಕೆ ತಗೊಂಡಿಲ್ಲ ಅಂತ ಹೇಳಿ ಒಂದ್ ಕಡೆ ಅವ್ರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಆದ್ರೆ ಇವ್ರ ಕಣ್ಣೀರ ಮಧ್ಯೆ ಎರಡು ಪ್ರಕರಣ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ಯುದ್ಧಕ್ಕೆ ಅಷ್ಟೇ ಅಲ್ಲ, ಪ್ರತಿಭಟನೆಯ ಅಸ್ತ್ರಕ್ಕೂ ಕೂಡ ಇದು ಕಾರಣವಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಪೋಸ್ಟರ್ ವಾರ್ ಶುರುವಾಗಿದೆ. ವೀಕ್ಷಕರೇ, ನಿನ್ನೆಯಿಂದಾನೇ ಕೂಡ ಪೋಸ್ಟರ್ ವಾರ್ ಭರ್ಜರಿಯಾಗಿ ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ರಿ. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ಹಾಗೇನೆ ಫೀಲ್ಡ್ ಅಲ್ಲೂ ಅಷ್ಟೇ. ಕಾಂಗ್ರೆಸ್ನಿಂದ ಬಿಜೆಪಿ ಶಾಸಕನ ಫೋಟೋ ಪೋಸ್ಟ್ ಮಾಡಲಾಗಿದೆ. ಶಾಸಕ ಬಸವರಾಜ ಮತ್ತಿಮೂಡ್ ಫೋಟೋವನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ. ಯಾವ ರೀತಿನಲ್ಲಿ ಅಂದ್ರೆ ಈ ಬಿಜೆಪಿ ಶಾಸಕ ಯಾರು ಗೊತ್ತೇ ಅಂತ ಕಲಬುರಗಿಯ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಹಿಂಗೆಲ್ಲ ಸ್ಲೇಟ್ ಹಿಡ್ಕೊಂಡು ನಿಂತಿರೋ ಬಸವರಾಜ್ ಮತ್ತಿಮೂಡ ಅಂತ ಕಾಂಗ್ರೆಸ್ ಪೊಲೀಸ್ ಠಾಣೆಯಲ್ಲಿ ಸ್ಲೇಟು ಹಿಡಿದು ನಿಂತ ಈ ಬಿಜೆಪಿ ಶಾಸಕ ಯಾರು ಗೊತ್ತೇ ಅಂತ ಹಿಂದಿನ ಯಾವುದೋ ಪ್ರಕರಣವನ್ನ ನೆನಪಿಸಿ ಕಾಂಗ್ರೆಸ್ ಪೋಸ್ಟರ್ ವಾರ್ ಮಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಬಸವರಾಜ್ ಮತ್ತಿಮೂಡ ಅವರ ಒಂದು ಹಳೆಯ ಫೋಟೋವನ್ನ ತಗೊಂಡು ಕಾಂಗ್ರೆಸ್ ಪೋಸ್ಟರ್ ವಾರ್ಗೆ ಇಳಿದಿದೆ. ಯಾವ ಫೋಟೋ ಇದು, ಯಾವ ಕೇಸಲ್ಲಿ, ಏನಿದ್ರ ರಹಸ್ಯ ಮಲ್ಲಿಕಾರ್ಜುನ್ ಮರಕಲೆ? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಬಿಜೆಪಿ ಸಾಕಷ್ಟೊಂದು ಗಂಭೀರವಾಗಿ ಪರಿಗಣಿಸುವ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಮುಗಿಬಿದ್ದಿದೆ ಅಂತ ಹೇಳ್ಬೋದು. ಈಗಾಗಲೇ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡ್ಲೇಬೇಕು. ಯಾಕಂದ್ರೆ ಈ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ನೇರವಾಗಿ ಅವರ ಕಟ್ಟ ಬೆಂಬಲಿಗರಾದ ರಾಜು ಕಪ್ನೂರ್ ಗ್ಯಾಂಗ್ ಕೈವಾಡಿದೆ. ಈಗಾಗಲೇ ಡೆತ್ ನೋಟ್ ಅಲ್ಲಿ ಕೂಡ ಟೆಂಡರ್ ವಿಷಯದಲ್ಲಿ ಈಗಾಗಲೇ ಸಚಿವರನ್ನ ಪ್ರಿಯಾಂಕ್ ಖರ್ಗೆ ಅವರನ್ನ ಈ ಒಂದು ರಾಜು ಕಪ್ನೂರ್ ಸಚಿನ್ ಅವರು ಭೇಟಿ ಮಾಡಿಸಿದ್ದಾರೆ. ಹೀಗಾಗಿ ಅವ್ರ ಕೈವಾಡಿದೆ ಅಂತ ಹೇಳಿ ಸಾಕಷ್ಟು ಉಗ್ರ ಹೋರಾಟ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಸಕ ಮತ್ತಿಮೂಡ್ ಅವರ ಹಳೆಯ ಫೋಟೋವನ್ನ ಈಗಾಗಲೇ ಪೋಸ್ಟರ್ ಮಾಡುವ ಮೂಲಕ ಅಲ್ಲಲ್ಲಿ ಏನಂದ್ರೆ ಪೋಸ್ಟರ್ ವಾರ್ ಏನಂದ್ರೆ ಕಾಂಗ್ರೆಸ್ ಕೂಡ ಆರಂಭ ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಟೋಟಲಿ ಕಾಂಗ್ರೆಸ್ ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರದೇ ತಪ್ಪಿದೆ, ಬಿಜೆಪಿ ಅವ್ರ ಶಾಸಕರು ಇರ್ಬೋದು, ಅವ್ರು ಇರ್ಬೋದು ಅಂತ ಹೇಳಿ ಈಗಾಗಲೇ ಪೋಸ್ಟರ್ ವಾರ್ ನಡೆಸುವ ಮೂಲಕ ಬಿಜೆಪಿ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಟಾಂಗ್ ಕೊಡ್ಲಕ್ ಮುಂದಾಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಸಾವಿನ ಮನೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಒಂದ್ ಕಡೆ ಪೋಸ್ಟರ್ ವಾರ್ ಇರ್ಬೋದು, ಒಂದ್ ಕಡೆ ರಾಜೀನಾಮೆ ವಿಷಯ ಇರ್ಬೋದು, ಒಂದ್ ಕಡೆ ಹೋರಾಟ ಇರ್ಬೋದು. ಹೀಗಾಗಿ ಸಾವಿನ ಮನೆಯಲ್ಲಿ ಎರಡೂ ಪಕ್ಷಗಳು ರಾಜಕೀಯ ನಡೆಸ್ತಾ ಇದ್ದಾರೆ. ಇನ್ನೊಂದೆಡೆ ಆ ಒಂದು ಕುಟುಂಬಸ್ಥರು ಕಣ್ಣೀರ್ ಹಾಕ್ತಾ ಇದ್ದಾರೆ. 10 ದಿವಸ ಆಯ್ತು ಸಹೋದರ ಈಗಾಗಲೇ ಆತ್ಮಹತ್ಯೆ ಶರಣಾಗಿ ಸಾಕಷ್ಟು ಡೆತ್ ನೋಟ್ ಅಲ್ಲಿ ಓಪನ್ ಆಗಿ ಹೆಸರುಗಳಿವೆ, ಆದ್ರೆ ಯಾರಿಗೂ ಕೂಡ ವಶಕ್ಕೆ ತಗೊಂಡಿಲ್ಲ ಅಂತ ಹೇಳಿ ಒಂದ್ ಕಡೆ ಅವ್ರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಆದ್ರೆ ಇವ್ರ ಕಣ್ಣೀರ ಮಧ್ಯೆ ಎರಡು ಪ್ರಕರಣ ಬಿರುಗಾಳಿಯನ್ನ ಎಬ್ಬಿಸ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ವಾಗ್ಯುದ್ಧಕ್ಕೆ ಅಷ್ಟೇ ಅಲ್ಲ, ಪ್ರತಿಭಟನೆಯ ಅಸ್ತ್ರಕ್ಕೂ ಕೂಡ ಇದು ಕಾರಣವಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಪೋಸ್ಟರ್ ವಾರ್ ಶುರುವಾಗಿದೆ. ವೀಕ್ಷಕರೇ, ನಿನ್ನೆಯಿಂದಾನೇ ಕೂಡ ಪೋಸ್ಟರ್ ವಾರ್ ಭರ್ಜರಿಯಾಗಿ ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ರಿ. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ಹಾಗೇನೆ ಫೀಲ್ಡ್ ಅಲ್ಲೂ ಅಷ್ಟೇ. ಕಾಂಗ್ರೆಸ್ನಿಂದ ಬಿಜೆಪಿ ಶಾಸಕನ ಫೋಟೋ ಪೋಸ್ಟ್ ಮಾಡಲಾಗಿದೆ. ಶಾಸಕ ಬಸವರಾಜ ಮತ್ತಿಮೂಡ್ ಫೋಟೋವನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಫೋಟೋವನ್ನ ಬಿಡುಗಡೆ ಮಾಡಲಾಗಿದೆ. ಯಾವ ರೀತಿನಲ್ಲಿ ಅಂದ್ರೆ ಈ ಬಿಜೆಪಿ ಶಾಸಕ ಯಾರು ಗೊತ್ತೇ ಅಂತ ಕಲಬುರಗಿಯ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಹಿಂಗೆಲ್ಲ ಸ್ಲೇಟ್ ಹಿಡ್ಕೊಂಡು ನಿಂತಿರೋ ಬಸವರಾಜ್ ಮತ್ತಿಮೂಡ ಅಂತ ಕಾಂಗ್ರೆಸ್ ಪೊಲೀಸ್ ಠಾಣೆಯಲ್ಲಿ ಸ್ಲೇಟು ಹಿಡಿದು ನಿಂತ ಈ ಬಿಜೆಪಿ ಶಾಸಕ ಯಾರು ಗೊತ್ತೇ ಅಂತ ಹಿಂದಿನ ಯಾವುದೋ ಪ್ರಕರಣವನ್ನ ನೆನಪಿಸಿ ಕಾಂಗ್ರೆಸ್ ಪೋಸ್ಟರ್ ವಾರ್ ಮಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮರಕಲೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಮರಕಲೆ, ಬಸವರಾಜ್ ಮತ್ತಿಮೂಡ ಅವರ ಒಂದು ಹಳೆಯ ಫೋಟೋವನ್ನ ತಗೊಂಡು ಕಾಂಗ್ರೆಸ್ ಪೋಸ್ಟರ್ ವಾರ್ಗೆ ಇಳಿದಿದೆ. ಯಾವ ಫೋಟೋ ಇದು, ಯಾವ ಕೇಸಲ್ಲಿ, ಏನಿದ್ರ ರಹಸ್ಯ ಮಲ್ಲಿಕಾರ್ಜುನ್ ಮರಕಲೆ? ಹೌದು ಶ್ರೀಲಕ್ಷ್ಮಿ, ಈಗಾಗಲೇ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನು ಬಿಜೆಪಿ ಸಾಕಷ್ಟೊಂದು ಗಂಭೀರವಾಗಿ ಪರಿಗಣಿಸುವ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಮುಗಿಬಿದ್ದಿದೆ ಅಂತ ಹೇಳ್ಬೋದು. ಈಗಾಗಲೇ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡ್ಲೇಬೇಕು. ಯಾಕಂದ್ರೆ ಈ ಒಂದು ಆತ್ಮಹತ್ಯೆ ಪ್ರಕರಣದಲ್ಲಿ ನೇರವಾಗಿ ಅವರ ಕಟ್ಟ ಬೆಂಬಲಿಗರಾದ ರಾಜು ಕಪ್ನೂರ್ ಗ್ಯಾಂಗ್ ಕೈವಾಡಿದೆ. ಈಗಾಗಲೇ ಡೆತ್ ನೋಟ್ ಅಲ್ಲಿ ಕೂಡ ಟೆಂಡರ್ ವಿಷಯದಲ್ಲಿ ಈಗಾಗಲೇ ಸಚಿವರನ್ನ ಪ್ರಿಯಾಂಕ್ ಖರ್ಗೆ ಅವರನ್ನ ಈ ಒಂದು ರಾಜು ಕಪ್ನೂರ್ ಸಚಿನ್ ಅವರು ಭೇಟಿ ಮಾಡಿಸಿದ್ದಾರೆ. ಹೀಗಾಗಿ ಅವ್ರ ಕೈವಾಡಿದೆ ಅಂತ ಹೇಳಿ ಸಾಕಷ್ಟು ಉಗ್ರ ಹೋರಾಟ ಹಿನ್ನೆಲೆಯಲ್ಲಿ ಈಗಾಗಲೇ ಶಾಸಕ ಮತ್ತಿಮೂಡ್ ಅವರ ಹಳೆಯ ಫೋಟೋವನ್ನ
ಈಗಾಗಲೇ ಪೋಸ್ಟರ್ ಮಾಡುವ ಮೂಲಕ ಅಲ್ಲಲ್ಲಿ ಏನಂದ್ರೆ ಪೋಸ್ಟರ್ ವಾರ್ ಏನಂದ್ರೆ ಕಾಂಗ್ರೆಸ್ ಕೂಡ ಆರಂಭ ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಟೋಟಲಿ ಕಾಂಗ್ರೆಸ್ ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿ ಅವ್ರದೇ ತಪ್ಪಿದೆ, ಬಿಜೆಪಿ ಅವ್ರ ಶಾಸಕರು ಇರ್ಬೋದು, ಅವ್ರು ಇರ್ಬೋದು ಅಂತ ಹೇಳಿ ಈಗಾಗಲೇ ಪೋಸ್ಟರ್ ವಾರ್ ನಡೆಸುವ ಮೂಲಕ ಬಿಜೆಪಿ ಪಕ್ಷಕ್ಕೆ ಎಲ್ಲೋ ಒಂದ್ ಕಡೆ ಟಾಂಗ್ ಕೊಡ್ಲಕ್ ಮುಂದಾಗ್ಯದ ಅಂತ ಹೇಳ್ಬೋದು. ಹೀಗಾಗಿ ಸಾವಿನ ಮನೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಒಂದ್ ಕಡೆ ಪೋಸ್ಟರ್ ವಾರ್ ಇರ್ಬೋದು, ಒಂದ್ ಕಡೆ ರಾಜೀನಾಮೆ ವಿಷಯ ಇರ್ಬೋದು, ಒಂದ್ ಕಡೆ ಹೋರಾಟ ಇರ್ಬೋದು. ಹೀಗಾಗಿ ಸಾವಿನ ಮನೆಯಲ್ಲಿ ಎರಡೂ ಪಕ್ಷಗಳು ರಾಜಕೀಯ ನಡೆಸ್ತಾ ಇದ್ದಾರೆ. ಇನ್ನೊಂದೆಡೆ ಆ ಒಂದು ಕುಟುಂಬಸ್ಥರು ಕಣ್ಣೀರ್ ಹಾಕ್ತಾ ಇದ್ದಾರೆ. 10 ದಿವಸ ಆಯ್ತು ಸಹೋದರ ಈಗಾಗಲೇ ಆತ್ಮಹತ್ಯೆ ಶರಣಾಗಿ ಸಾಕಷ್ಟು ಡೆತ್ ನೋಟ್ ಅಲ್ಲಿ ಓಪನ್ ಆಗಿ ಹೆಸರುಗಳಿವೆ, ಆದ್ರೆ ಯಾರಿಗೂ ಕೂಡ ವಶಕ್ಕೆ ತಗೊಂಡಿಲ್ಲ ಅಂತ ಹೇಳಿ ಒಂದ್ ಕಡೆ ಅವ್ರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಆದ್ರೆ ಇವ್ರ ಕಣ್ಣೀರ ಮಧ್ಯೆ ಎರಡು